ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುವಂಥವನಾಗಿರುತ್ತೇನೆ. ಈ ಒಂದು ಶೀರ್ಷಿಕೆಯಲ್ಲಿ ದೇವರು ಇದ್ದಾನೋ, ದೇವರು ಎಲ್ಲಿದ್ದಾನೆ ಎನ್ನುವಂಥ ಅನೇಕ ಪ್ರಶ್ನೆಗಳು ನಮ್ಮ ಮಧ್ಯದಲ್ಲಿ ಯಾವಾಗಲೂ ಕೂಡ ನೆಲೆಸಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆ ಈ ಪ್ರಶ್ನೆಗಳು ಎಂಬುದಾಗಿ ನೋಡುವಾಗ ಅನೇಕ ವೇಳೆ ನಾವು ದೇವರ ಜೊತೆಯಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ ಅಂದುಕೊಂಡಾಗ್ಯೂ ನಮ್ಮನ್ನು ನಾನಾ ರೀತಿಯಲ್ಲಿ ಇಹಲೋಕದ ಕಷ್ಟ ಸಂಗತಿಗಳು, ಇಹಲೋಕದ ಜಂಜಾಟದ ಜೀವಿತ, ನಮ್ಮ ಮಧ್ಯದಲ್ಲಿರುವಂಥ ಅನೇಕ ಕಷ್ಟ, ನೋವು, ಸಂಕಟ, ತೊಂದರೆಗಳು, ಇವೆಲ್ಲದರ ಮಧ್ಯೆ ಜೀವಿಸುವ ಮನುಷ್ಯನು ಇದೆಲ್ಲ ಗಮನಿಸುವಾಗ, ಅನುಭವಿಸುವಾಗ ನಿಜವಾಗಿಯೂ ದೇವರು ಇದ್ದಾನೋ ಎನ್ನುವಂಥ ಪ್ರಶ್ನೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಇದನ್ನು ಮತ್ತೊಬ್ಬರಿಗೆ ತಾನು ಕೇಳುವುದು ಅಲ್ಲ, ಬದಲಾಗಿ ತನ್ನಲ್ಲಿಯೇ ಆ ಒಂದು ಪ್ರಶ್ನೆ ಹಾಕಿಕೊಳ್ಳುತ್ತಾ, ದೇವರು ಇದ್ದಾನೋ, ದೇವರು ಇದ್ದಿದ್ದರೆ ನನಗೆ ಈ ಒಂದು ಪರಿಸ್ಥಿತಿ ಬರುತ್ತಿರಲಿಲ್ಲವಲ್ಲ ಎನ್ನುವಂಥ ಅನೇಕ ವಿಚಾರಧಾರೆಗಳನ್ನು ಆತನು ಗಮನಿಸುವಂಥವನಾಗಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಿಯರೇ, ದೇವರು ಇದ್ದಾನೋ ಎನ್ನುವಂಥ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ದೇವರ ವಾಕ್ಯದ ಆಧಾರದ ಮೇಲೆ, ಮನುಷ್ಯರ ಮಾತುಗಳಲ್ಲ, ದೇವರ ವಾಗ್ದಾನ, ದೇವರ ಸತ್ಯದ ವಾಕ್ಯಗಳು, ದೇವರ ಅನುಭವವನ್ನು ಹೊಂದಿಕೊಂಡಂಥ ಭಕ್ತರ ಮೂಲಕವಾಗಿ ನಾವು ಕೂಡ ಕೆಲವು ವಾಕ್ಯಗಳನ್ನು ಅರ್ಥೈಸಿಕೊಳ್ಳೋಣ. ಮೊದಲನೆಯದಾಗಿ ಭಕ್ತನಾದಂಥ ಕೀರ್ತನಗಾರನು ಹೇಳುತ್ತಾನೆ. 46ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ತೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು, ನನಗೆ ಯಾವ ಭಯ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಆತನು ಹೀಗೆ ಹೇಳುತ್ತಾನೆ. 4ನೇ ವಾಕ್ಯದಲ್ಲಿ, ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವರ ನಗರವನ್ನು ಸಂತೋಷ ಪಡಿಸುತ್ತವೆ. ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷ ಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಅದಕ್ಕೆ ಚಲನವೇ ಇಲ್ಲ. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ ಎನ್ನುವಂಥದ್ದನ್ನು ಕೀರ್ತನಗಾರನು ಆ ಅಧ್ಯಾಯದಲ್ಲಿ ತನ್ನ 8ನೇ ವಾಕ್ಯದಲ್ಲಿ ನುಡಿಯುತ್ತಾನೆ. ದೇವರು ನಮಗೆ ಆಶ್ರಯವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು ಎಂಬುದಾಗಿ ಹೇಳುವ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಇದರ ಅರ್ಥ ದೇವರು ನಮ್ಮನ್ನು ಕೈ ಬಿಟ್ಟವನಲ್ಲ, ದೇವರು ನಮ್ಮನ್ನು ತೊರೆದವನಲ್ಲ, ದೇವರು ನಮ್ಮನ್ನು ಕನಿಕರಿಸದೆ ಹೋಗುವಂಥವನಲ್ಲ. ಆದರೆ ಎಲ್ಲ ಕಷ್ಟ ನಷ್ಟಗಳು, ಸಂಕಟಗಳು ಇವೆಲ್ಲವೂ ಕೂಡ ನಮಗೆ ಒಂದು ಮಾದರಿಯ ಜೀವಿತವನ್ನು ನಡೆಸುವುದಕ್ಕೆ ಪ್ರಬೋಧಿಸುತ್ತದೆ.
ಮತ್ತು ಮಾರ್ಗಸೂಚಿಯಾಗಿರುತ್ತದೆ ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳ ಜೀವಿತವನ್ನು ನಡೆಸುವುದಕ್ಕೆ ಅದು ಸದಾಕಾಲ ನಮ್ಮನ್ನು ಎಚ್ಚರಿಸುವಂಥ ಸಂಗತಿಗಳು ಆಗಿವೆ ಎನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ದೇವರು ಈ ಸಂಕಟಗಳಿಂದ ನಮ್ಮನ್ನು ಅನೇಕ ವೇಳೆ ಎಚ್ಚರಿಸುತ್ತಾನೆ, ಆತನು ಪ್ರಬೋಧಿಸುತ್ತಾನೆ, ಆತನು ನಮ್ಮನ್ನು ಒಂದು ಮಾರ್ಗದಲ್ಲಿ ಉತ್ತಮವಾದಂಥ ಸ್ಥಿತಿಗತಿಯಲ್ಲಿ ನಾವು ನಡೆಯಬೇಕು ಎನ್ನುವಂಥ ಅಪೇಕ್ಷೆಯಿಂದ ಈ ಪರಿಸ್ಥಿತಿಗಳನ್ನು ನಮಗೆ ಒದಗಿಸಿ ಕೊಡಲಿಕ್ಕೆ ಸಾಕು. ಹಾಗಾಗಿ ಯೆಶಾಯನೆಂಬ ಪ್ರವಾದಿಯ ಮೂಲಕ ಆತನು ಹೀಗೆ 43ನೇ ಅಧ್ಯಾಯದಲ್ಲಿ ತನ್ನ ಜನರೊಟ್ಟಿಗೆ ಮಾತನಾಡುತ್ತಾನೆ. 43ನೇ ಅಧ್ಯಾಯ 2ನೆಯ ವಾಕ್ಯ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಎಂಬುದು. ಈ ವಾಕ್ಯ ನಾವು ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ, ಬೇಸರದಲ್ಲಿ, ಇನ್ನು ನಾನಾ ರೀತಿಯ ಲೋಕದ ಕಷ್ಟಗಳಲ್ಲಿ ಹೊತ್ತುಕೊಂಡು ಬದುಕುವಾಗ ಸರ್ವೇ ಸಾಮಾನ್ಯವಾಗಿ ಮನುಷ್ಯರಲ್ಲಿ ದೇವರೇ ನೀನಿದ್ದಿದ್ದರೆ ಹೀಗೆ ನನಗಾಗುತ್ತಿತ್ತು, ನೀನು ಬದುಕಿರುವುದಾದರೆ, ನೀನು ಜೀವಿಸುವ ದೇವರಾಗಿದ್ದರೆ, ನನ್ನನ್ನು ಪರಿಪಾಲಿಸುವ ದೇವರಾಗಿದ್ದರೆ, ನನ್ನನ್ನು ತಿಳಿದಂಥ ದೇವರಾಗಿದ್ದರೆ ನೀನು ಹೀಗೆ ಮಾಡುವುದಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆಗಳು ಅನೇಕ ಎದ್ದೇಳುತ್ತವೆ. ಆದರೆ ಮನುಷ್ಯರಾಗಿ ಆಲೋಚನೆ ಮಾಡುವಂಥದ್ದು ಈ ರೀತಿಯಲ್ಲಿ ಸಹಜ. ಆದರೆ ನಂಬಿಕೆಯಲ್ಲಿ, ದೃಢವಾದ ವಿಶ್ವಾಸದಲ್ಲಿ ಒಬ್ಬ ಭಕ್ತನಾಗಿ, ಒಬ್ಬ ಶಿಷ್ಯನಾಗಿ, ಒಬ್ಬ ದೇವರ ಮಗನಾಗಿ, ಮಗಳಾಗಿ ನಾವು ಆಲೋಚನೆ ಮಾಡುವಾಗ ದೇವರು ನನ್ನನ್ನು ಕೈ ಬಿಡುವ ದೇವರಲ್ಲ. ಆತನು ಸದಾಕಾಲ ನನ್ನನ್ನು ಹಿಂಬಾಲಿಸುತ್ತಾ ನನ್ನನ್ನೇ ಆತನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಡೆಸುವ ದೇವರಾಗಿದ್ದಾನೆ ಎನ್ನುವ ಅರ್ಥವನ್ನು ನಮ್ಮ ಜೀವಿತಗಳ ಅನೇಕ ಕ್ರಿಯೆಗಳ ಕಾರ್ಯಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯರೇ, ನಾವು ಕೆಲವು ಸಂಗತಿಗಳನ್ನು ದೇವರು ಇದ್ದಾನೋ ಎನ್ನುವಂಥ ಪ್ರಶ್ನೆಗೆ ಕೆಲವು ಉತ್ತರಗಳನ್ನು ಕಂಡುಕೊಳ್ಳಬೇಕಾದದ್ದು ಅವಶ್ಯಕ. ಆದುದರಿಂದ ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂಬುದಾಗಿ ನೋಡುವಾಗ, ದೇವರು ಸದಾಕಾಲ ನಮ್ಮೊಟ್ಟಿಗೆ ಇದ್ದಾನೆ. ಆತನು ನಮ್ಮನ್ನು ಬಿಟ್ಟು ಅಗಲಿದ ದೇವರಲ್ಲ, ನಮ್ಮನ್ನು ಕೈಬಿಟ್ಟ ದೇವರಲ್ಲ, ನಮ್ಮನ್ನು ತೊರೆದು ಬಿಟ್ಟ ದೇವರಲ್ಲ. ನಾವು ಆತನನ್ನು ತೊರೆದು ಬಿಟ್ಟಿದ್ದೇವೆ. ನಾವು ಆತನನ್ನು ಆತುಕೊಳ್ಳದೆ ಲೋಕದಲ್ಲಿ ಅನೇಕ ಸಂಗತಿಗಳನ್ನು ಹಿಡಿದು ಹೋಗುವ ಮನುಷ್ಯರಾಗಿದ್ದೇವೆ. ಲೋಕದಲ್ಲಿ ಅನೇಕ ಸಹಾಯವನ್ನು ಬೇಡುವ ಮನುಷ್ಯರಾಗಿದ್ದೇವೆ. ನಾವು ದೇವರನ್ನು ಬೇಡಿಕೊಳ್ಳದೆ ಮನುಷ್ಯರನ್ನು ಬೇಡಿಕೊಳ್ಳುವಂಥ ಜನರಾಗಿದ್ದೇವೆ. ಆ ಕಾರಣ ಈ ಬಾಧೆಗಳು ನಮಗೆ ಬಹಳವಾಗಿ ತೋರುತ್ತವೆ. ಈ ಸಂಕಟಗಳು ನಮ್ಮನ್ನು ಬಹಳವಾಗಿ ಮುತ್ತಿಕೊಂಡವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇವೆ. ಅನೇಕ ವೇಳೆ ತೊಳಲಿ ಹೋಗಿದ್ದೇವೆ, ಬಾಳಲಿ ಹೋಗಿದ್ದೇವೆ, ಚಿಂತಾಜನಕವಾದಂಥ ಜೀವಿತವನ್ನು ಹೊತ್ತುಕೊಂಡಿದ್ದೇವೆ. ಆದರೂ ದೇವರನ್ನು ಬೇಡಿಕೊಳ್ಳದೆ, ದೇವರ ಬಳಿಗೆ ಬರದೆ, ದೇವರನ್ನು ಆತುಕೊಳ್ಳದೆ, ದೇವರಲ್ಲಿ ನಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡಿಕೊಂಡು ಲೋಕದ ಸಂಗತಿಗಳನ್ನು ಹೊತ್ತುಕೊಂಡು ಲೋಕದ ಸಂಗತಿಗಳಿಗೆ ಮಾರಿ ಹೋಗುತ್ತಾ ಅವುಗಳಲ್ಲಿ ನಾವು ಈ ಕಷ್ಟದ ಪರಿಹಾರವನ್ನು ಹುಡುಕುತ್ತಾ ಹೋಗುವ ಕಾರಣ ದೇವರು ನಮ್ಮ ಜೀವಿತದಲ್ಲಿ ಇಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದುದರಿಂದ ಮೊದಲನೆಯದಾಗಿ ನನ್ನ ದೇವರು ನನ್ನನ್ನು ಬಿಟ್ಟು ತೊರೆದವನಲ್ಲ, ನನ್ನನ್ನು ಬಿಟ್ಟು ಹೋದವನಲ್ಲ, ನನ್ನನ್ನು ಎಂದೂ ಕೂಡ ಕೈಬಿಟ್ಟು ಹೋಗಿರುವಂಥ ದೇವರಲ್ಲ. ನನ್ನನ್ನು ಇವತ್ತು ಕೂಡ ಕರೆಯುವ ದೇವರಾಗಿದ್ದಾನೆ. ಈ ಕ್ಷಣದಲ್ಲಿಯೂ ಕೂಡ ನನ್ನನ್ನು
ಆವರಿಸಿಕೊಂಡಿದ್ದೇನೆ ಎನ್ನುವಂಥ ಭರವಸೆಯನ್ನು ಕೊಡುವ ದೇವರಾಗಿದ್ದಾನೆ ಎಂಬುದಾಗಿ ಆರಿಕೆ ಮಾಡಿಕೊಳ್ಳಬೇಕು. ಎರಡನೆಯದಾಗಿ ದಾವೀದನು ಹೇಳುವ ಹಾಗೆ 23ನೇ ಕೀರ್ತನೆ 4ನೇ ವಾಕ್ಯವನ್ನು ನೀವು ಬಾಯಿಪಾಠವಾಗಿ ಅನೇಕ ವೇಳೆ ತಿಳಿದುಕೊಂಡಿದ್ದೇವೆ. ಆದಾಗ್ಯೂ ದೇವರ ವಾಕ್ಯವನ್ನು ಮತ್ತೊಮ್ಮೆ ನಮಗೆ ಒಂದು ಬೋಧನೆಯಾಗಿಯೂ ಎಚ್ಚರಿಕೆಯಾಗಿಯೂ ಓದಿಕೊಳ್ಳುವ ಹಾಗೆ 23ನೇ ಕೀರ್ತನೆ 4ನೇ ವಾಕ್ಯ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭೆಯೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಇದು ಕೀರ್ತನೆಗಾರನಾದಂಥ ದಾವೀದನು ಬರೆಯುವಂಥದ್ದು. ಆತನು ಅನುಭವವನ್ನು ತಿಳಿಸುತ್ತಾ ಇದ್ದಾನೆ. ನಾನು ಕಾರ್ಗತ್ತಿನಲ್ಲಿ ಇದ್ದುವಾಗಲೂ ದೇವರು ನನ್ನನ್ನು ತೊರೆದು ಬಿಡಲಿಲ್ಲ. ಆತನ ದೊಣ್ಣೆಯು ಆತನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಆತನು ನನ್ನನ್ನು ವೈರಿಗಳ ಮುಂದೆಯೇ ಅನೇಕ ವೇಳೆ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡಿ ನನ್ನನ್ನು ಉನ್ನತ ಸ್ಥಾನದಲ್ಲಿ ಇರಿಸುವುದಕ್ಕೆ ಆತನು ಸದಾಕಾಲ ನನ್ನನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಇಂತಹ ಒಂದು ಭರವಸೆ, ಇಂತಹ ಒಂದು ಅನುಭವವನ್ನು ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಅನುಗುಣವಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕ್ರಿಸ್ತನು ತಾನು ತನ್ನ ಕಡೆಯ ವಾಕ್ಯಗಳನ್ನು ತನ್ನ ಶಿಷ್ಯರಿಗೆ ಹೀಗೆ ತಿಳಿಸುವಂಥವನಾಗಿದ್ದಾನೆ. 28ನೇ ಅಧ್ಯಾಯದ 20ನೇ ವಾಕ್ಯ ಆತನು ಹೀಗೆ ಹೇಳುತ್ತಾನೆ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರ ವಾಕ್ಯ, ಯೇಸು ಕ್ರಿಸ್ತನ ವಾಗ್ದಾನ, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ. ಆತನು ಸ್ಪಷ್ಟೀಕರಿಸುವಂಥದ್ದು, ನಿಮ್ಮನ್ನು ಹಾಗೆಯೇ ಬಿಟ್ಟು ಹೋಗುವ ದೇವರು ನಾನಲ್ಲ. ನೀವು ನನ್ನನ್ನು ಆತುಕೊಳ್ಳುವಾಗ ನಾನು ಸದಾಕಾಲ ನಿಮ್ಮ ಸಂಗಡ ಇರುತ್ತೇನೆ. ಅದು ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಯುಗದ ಸಮಾಪ್ತಿಯವರೆಗೆ. ಹೀಗೆ ಪ್ರಿಯರೇ, ನಮ್ಮ ಜೀವಿತ ಕಾಲ, ನಮ್ಮ ಯುಗದ ಸಮಾಪ್ತಿ ಎಂದು, ಹೇಗೆ, ಯಾವಾಗ ಯಾರಿಗೂ ತಿಳಿದಿಲ್ಲ. ಆದರೆ ದೇವರು ಇವೆಲ್ಲವನ್ನು ಬಲ್ಲಾತನು. ಕಾರಣ ಆತನು ನಿಶ್ಚಯ ಮಾಡಿರುವಂಥ ದೇವರು. ಇವುಗಳನ್ನು ಇಷ್ಟೇ ದಿವಸ, ಇಷ್ಟೇ ಗಳಿಗೆ, ಈ ಕ್ಷಣ ಎನ್ನುವಂಥದ್ದನ್ನು ನಿರ್ಧರಿಸಿರುವಂಥ ದೇವರು. ಆತನಿಗೆ ಎಲ್ಲವೂ ತಿಳಿದದೆ. ಆ ಕಾರಣದಲ್ಲಿ ಆತನು ಹೇಳುವಂಥದ್ದು, ನೀವು ನನ್ನನ್ನು ತೊರೆಯದೆ, ನನ್ನನ್ನು ಬಿಟ್ಟು ಬಿಡದೆ ನನ್ನನ್ನು ಆತುಕೊಳ್ಳುವಾಗ ನಾನು ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗೆ ಇರುತ್ತೇನೆ. ಇದು ನಮ್ಮ ಎರಡನೆಯ ವಾಗ್ದಾನ. ನಾವು ಆತನನ್ನು ಹಿಡಿದುಕೊಳ್ಳುವಾಗ ಆತನು ನಮ್ಮನ್ನು ಸದಾಕಾಲ ಪೋಷಿಸುವ, ಸದಾಕಾಲ ಜೊತೆ ಇರುವ ದೇವರಾಗಿದ್ದಾನೆ. ಇನ್ನು ಮೂರನೆಯದಾಗಿ ನಾವು ನೋಡುವಂಥ ದೇವರ ವಾಕ್ಯದ ಭಾಗ, ಆತನು ಹೇಳುವಂಥದ್ದು, ನಾನು ನಿಮ್ಮನ್ನು ಹಾಗೆಯೇ ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ಬದಲಾಗಿ ನನ್ನ ತಂದೆಯೊಟ್ಟಿಗೆ ನಿಮಗೋಸ್ಕರ ಬೇಡಿ ಒಬ್ಬ ಸಹಾಯಕನನ್ನು ನೇಮಿಸಿ ಹೋಗುತ್ತೇನೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಎಂಬುದಾಗಿ ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆ ಸಹಾಯಕನು ನಮ್ಮ ಜೊತೆಯಲ್ಲಿ ಜೀವಿಸುವಾಗ ನಮಗೆ ಎಲ್ಲ ಬೋಧನೆಯನ್ನು, ಉತ್ತಮವಾದಂಥ ಮಾರ್ಗವನ್ನು, ಸತ್ಯತೆಯನ್ನು, ದೇವರ ನಿಗೂಢವಾದಂಥ ವಾಗ್ದಾನಗಳನ್ನು ಎಲ್ಲವನ್ನು ನಮಗೆ ಬಿಡಿಸಿ ಹೇಳಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವ ಆತ್ಮನಾಗಿದ್ದಾನೆ. ಸದಾಕಾಲ
ನಮ್ಮೊಟ್ಟಿಗೆ ಜೀವಿಸುವ ಆತ್ಮನಾಗಿದ್ದಾನೆ. ನಮ್ಮ ಸಹಾಯಕನಾಗಿ ಆತನು ಇಹಲೋಕದ ಯಾತ್ರೆಯಲ್ಲಿ ನಮ್ಮೊಟ್ಟಿಗೆ ತಾನು ಕೂಡ ಜೀವಿಸುವ ದೇವರಾಗಿ ನಮ್ಮಲ್ಲಿ ಕಾರ್ಯ ನಡೆಸುವ ಆತ್ಮನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ನಾವು ಈ ಆತ್ಮನನ್ನು ಹೊಂದಿಕೊಳ್ಳುವ ಸದಾಕಾಲ ಆತನು ನಮ್ಮ ಜೊತೆಯಲ್ಲಿ ಇರುವ ಹಾಗೆ ನಾವು ನಮ್ಮ ನಡೆ ನುಡಿ ಕ್ರಿಯೆ ಕಾರ್ಯಗಳನ್ನು ಬದಲಾಯಿಸಿಕೊಂಡಂಥ ಜೀವಿತದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇನ್ನು ನಾಲ್ಕನೆಯದಾಗಿ ನಾವು ನೋಡುವಾಗ ಆತನು ಹೀಗೆ ಹೇಳುತ್ತಾನೆ, ನಾವು ಸದಾಕಾಲ ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟಂಥ ವ್ಯಕ್ತಿಗಳಾಗಿ ಆತನ ವಾಕ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಕ್ರಿಸ್ತನು ಇಹಲೋಕಕ್ಕೆ ಬಂದಾಗ ತಂದೆಯ ನಿಯೋಜಿತವಾದಂಥ ಸೇವೆಯನ್ನು ಮಾಡುವುದಕ್ಕೆ ಆತನು ತೊಡಗಿಸಿಕೊಳ್ಳುವಾಗ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ನಿಮ್ಮಲ್ಲಿರುವಂಥ ಧರ್ಮೋಪದೇಶಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ಬಂದವನಲ್ಲ, ಬದಲಾಗಿ ದೇವರ ವಾಕ್ಯವನ್ನು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಬಂದವನು ಎಂಬುದಾಗಿ ಹೇಳಿದ ಸ್ವಾಮಿ ಈ ಹೊತ್ತು ಆತನು ನಮ್ಮನ್ನು ಉದ್ದೇಶಿಸಿ ಹೇಳುವಂಥದ್ದು, ನೀವು ಕೂಡ ನನ್ನ ವಾಕ್ಯಗಳನ್ನು ನಿಮ್ಮ ಜೀವಿತಗಳಿಂದ ತೆಗೆದುಹಾಕಬೇಡಿರಿ, ನನ್ನನ್ನೇ ಆತುಕೊಂಡು ಜೀವಿಸುವುದಕ್ಕೆ ನೀವು ಸದಾಕಾಲ ಆತುರರಾಗಿದ್ದು ನಿಮ್ಮನ್ನು ತೊಡಗಿಸಿಕೊಳ್ಳಿರಿ. ನೀವು ಮಾತ್ರ ಈ ರೀತಿಯಲ್ಲಿ ನಡೆಯುವುದು ಮಾತ್ರವಲ್ಲದೆ ಮತ್ತೊಬ್ಬರನ್ನು ಕೂಡ ಆ ವಾಗ್ದಾನದ ಹಾದಿಯಲ್ಲಿ ನಡೆಯುವುದಕ್ಕೆ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ, ಪ್ರೇರೇಪಿಸಿರಿ ಎಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಈ ಹೊತ್ತು ಬಳಲಿ ಹೋಗಿದ್ದೇವೋ, ಈ ಹೊತ್ತು ಬೆಂಡಾಗಿ ಹೋಗಿದ್ದೇವೋ, ನಮ್ಮ ಜೀವಿತಗಳಲ್ಲಿ ದೇವರು ಇದ್ದಾನೋ ಎನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಂಥ ಬದುಕು ನಮ್ಮಲ್ಲಿ ಇದೆಯೋ? ಇವೆಲ್ಲದಕ್ಕೆ ಉತ್ತರ ನಾವು ಲೋಕದಲ್ಲಿ ಹುಡುಕುವುದಾದರೆ ಅದು ಸಿಗದು. ಲೋಕದಲ್ಲಿ ಎಂದಿಗೂ ಕೂಡ ನಮಗೆ ಇಂತಹ ಉತ್ತರಗಳನ್ನು ದೊರಕಿಸಿಕೊಳ್ಳುವುದಕ್ಕೂ ಅಥವಾ ಪಡೆದುಕೊಳ್ಳುವುದಕ್ಕೂ ಅಸಾಧ್ಯ. ನಾವು ದೇವರನ್ನು ಆತುಕೊಳ್ಳುವಾಗ, ದೇವರ ವಾಕ್ಯಗಳಲ್ಲಿ ನೆಲೆಗೊಳ್ಳುವಾಗ, ದೇವರ ನಮ್ಮ ಬದುಕಿನಲ್ಲಿ ಕಾರ್ಯಗತವಾಗಿ ಕೆಲಸ ಮಾಡುವ ನಿಶ್ಚಯವಾದಂಥ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರು ನಮ್ಮ ಸಂಗಡ ಜೀವಿಸುವುದಕ್ಕೆ ಸಾಧ್ಯ. ಹಾಗಾಗಿ ದೇವರ ವಾಕ್ಯವು ಪೇತ್ರನ ಪತ್ರಿಕೆಯ ಮೂಲಕ ಹೀಗೆ ನೋಡುತ್ತೇವೆ. 1 ಪೇತ್ರ 5ನೇ ಅಧ್ಯಾಯದ 7ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಾವು ಯಾಕೆ ಈ ಲೋಕದಲ್ಲಿ ಸೋತು ಹೋಗುತ್ತೇವೆ? ಯಾಕೆ ದೇವರೇ ನೀನಿದ್ದೀಯೋ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳುವ ಆಸ್ಪದ ನಮ್ಮ ಜೀವಿತಗಳಲ್ಲಿ ಒದಗಿ ಬರುತ್ತದೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಎಳೆಯಾಗಿ ಬಿದ್ದು ಹೋಗುವಂಥ ನಂಬಿಕೆ. ಇಲ್ಲಿ ಪೇತ್ರ ಹೇಳುವಂಥದ್ದು, ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ, ಯಾವತ್ತೂ ಕೂಡ ಚಿಂತೆ ಮಾಡಬೇಡಿರಿ. ನಿಮ್ಮ ಚಿಂತಾಭಾರವನ್ನು ದೇವರಲ್ಲಿ ಹಾಕಿರಿ. ಆತನು ನಮಗೋಸ್ಕರ ಚಿಂತಿಸುತ್ತಾನೆ. ನಮಗೋಸ್ಕರ ಆತನು ಸದಾಕಾಲ ಕಾದುಕೊಂಡಿರುವುದಕ್ಕೆ ತನ್ನ ಹಸ್ತಗಳನ್ನು ನಮ್ಮಲ್ಲಿ ಇರಿಸಿದ್ದಾನೆ. ಆತನು ನಮ್ಮ ಸಹಾಯಕನಾಗಿ ನಮಗೊಬ್ಬ ಸಹಾಯಕನನ್ನು ನೇಮಿಸಿ ದಿನನಿತ್ಯವೂ ನಾವು ಆತನ ಜೊತೆಯಲ್ಲಿ ಜೀವಿಸುವ ಹಾಗೆ ಆತನು ಬಯಸುವ ದೇವರಾಗಿದ್ದಾನೆ. ನಾವು ಈ ಹೊತ್ತು ಏನಾಗಿದ್ದೇವೆ ಪ್ರಿಯರೇ?